ಒಡಿಶಾ ರಾಜ್ಯದಲ್ಲಿ ವಿಚಿತ್ರ ಪ್ರಾಣಿಯೊಂದು ಎಂಟ್ರಿ ಕೊಟ್ಟಿದೆಯಂತೆ. ಅದು ಭಯಂಕರವಾಗಿ ಕುರಿಗಳನ್ನ ಬೇಟೆಯಾಡಿ ಕೊಂದು ಸಾಯಿಸುತ್ತಿದೆಯಂತೆ. ಕಳೆದೊಂದು ತಿಂಗಳಿನಿಂದ ಇಲ್ಲಿನ ಜನರಿಗೆ ಕಾಟ ಕೊಡ್ತಿರೋ ಈ ಪ್ರಾಣಿ ನಿನ್ನೆ ರಾತ್ರಿ ಬಂಜನ್ ನಗರದ ಬದಾಪತ್ ಗ್ರಾಮದಲ್ಲಿ ದಾಳಿ ಮಾಡಿದ್ದು ಒಟ್ಟು 12 ಕುರಿಗಳನ್ನ ಕೊಂದಿದೆ. ಇದರಿಂದ ಒಡಿಶಾ ಜನರು ಬೆಚ್ಚಿ ಬಿದ್ದಿದ್ದು ರಾತ್ರಿಯೆಲ್ಲ ಕುರಿಗಳ ರಕ್ಷಣೆ ಮಾಡುವಲ್ಲಿ ಜನ ನಿರತರಾಗಿದ್ದಾರೆ. ಇನ್ನು ಕಟಕ್ ಜಿಲ್ಲೆಯ ನೈಲಿಯಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ವಿಚಿತ್ರ ಘಟನೆ ನಡೀತಾ ಇದೆ. 100ಕ್ಕೂ ಹೆಚ್ಚು ಕುರಿಗಳು ಬಲಿಯಾಗಿವೆಯಂತೆ. ಆದರೆ ಇತ್ತೀಚೆಗೆ ನೈಲಿಯಾ ಗ್ರಾಮಸ್ಥರೇ ನರಿಯೊಂದನ್ನ ಹಿಡಿದು ಇದೇ ಆ ವಿಚಿತ್ರ ಪ್ರಾಣಿ ಅಂತ ಹೇಳಿದ್ರು. ಆದರೆ ಇದನ್ನ ಅರಣ್ಯ ಇಲಾಖೆ ಇದು ದಾಳಿ ಮಾಡ್ತಿರೋ ಪ್ರಾಣಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಕಳೆದೊಂದು ತಿಂಗಳಿನಿಂದ ಸಿಕ್ಕಲ್ಲಿ ದಾಳಿ ನಡೆಸ್ತಾ ಇರೋ ಪ್ರಾಣಿ ಎಲ್ಲೂ ಮನುಷ್ಯರ ಕಣ್ಣಿಗೆ ಕಾಣ್ತಾ ಇಲ್ಲ. ಅಲ್ಲದೆ ಇದು ಏಲಿಯನ್ ರೀತಿಯ ಪ್ರಾಣಿ ಇರಬಹುದು ಎನ್ನಲಾಗ್ತಾ ಇದ್ದು ವಿಚಿತ್ರ ಮುಖವನ್ನ ಹೊಂದಿರೋ ಚಿತ್ರವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಮತ್ತೊಂದೆಡೆ ಈ ಭಾಗದಲ್ಲಿ ವಿಚಿತ್ರ ಪ್ರಾಣಿಯೊಂದನ್ನ ಹಿಡಿಯೋಕೆ ಅರಣ್ಯ ಇಲಾಖೆ ಬೋನನ್ನ ಹಾಗೆ ಬಲೆಗಳನ್ನ ಬಳಸಿ ನಿಲ್ಲದ ಕಸರತ್ತನ್ನ ಕೂಡ ನಡೆಸ್ತಾ ಇದೆ. ಆದರೂ ವಿಚಿತ್ರ ಪ್ರಾಣಿ ಮಾತ್ರ ಯಾರ ಕಣ್ಣಿಗೂ ಬಿದ್ದೇ ಇಲ್ಲ. ಹೀಗಾಗಿ ಹೆಜ್ಜೆ ಗುರುತನ್ನ ನೋಡಿ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ. ಅಲ್ಲದೆ ಇದು ಒಡಿಶಾ ಸರ್ಕಾರಕ್ಕೂ ತಲೆನೋವಿನ ವಿಚಾರವಾಗಿ ಪರಿಣಮಿಸಿದೆ.